ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಧನ್ಯಾಸ್ ವ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ಈ ವ್ಲಾಗಲ್ಲಿ ನಾನು ನಮ್ಮ ಹಳ್ಳಿ ಶೈಲಿಯಲ್ಲಿ ಮಾಡ್ತಿದ್ದಂತಹ ಮೊಳಕೆ ಕಾಳು ಉಪ್ಸಾಂಬಾರು. ಸಾಮಾನ್ಯವಾಗಿ ನಾವು ಮಸಾಲೆ ಮೊಳಕೆ ಕಾಳು ಸಾಂಬಾರು ಮಾಡ್ಕೊಂಡು ತಿನ್ನೋದೇ ಹೆಚ್ಚು. ಒಮ್ಮೆ ಈ ಥರ ಮೊಳಕೆ ಕಾಳು ಉಪ್ಸಾಂಬಾರನ್ನ ಮಾಡಿ ಟ್ರೈ ಮಾಡಿ, ಮನೆಯವ್ರಿಗೆಲ್ಲ ತುಂಬ ಇಷ್ಟ ಆಗುತ್ತೆ. ಬನ್ನಿ ಈ ರೆಸಿಪಿನ ಹೇಗೆ ಕುಕ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಮೊದಲಿಗೆ ನಾನಿಲ್ಲಿ ಒಂದು 2ರಿಂದ 3 ಬದನೆಕಾಯಿನ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಉಪ್ಸಾಂಬಾರಿಗೆ ಬದನೆಕಾಯಿ ಹಾಕಿ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತುಂಬಾ ರುಚಿಯಾಗಿ ಬರುತ್ತೆ. ಹಾಗಾಗಿ ಒಂದು 2ರಿಂದ 3 ಬದನೆಕಾಯಿನ ತಗೊಂಡು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಸ್ಟವ್ನ ಹಚ್ಕೊಂಡು ಒಂದು ಕುಕ್ಕರ್ನ ಇಟ್ಕೊಂಡು ಸ್ವಲ್ಪ ಎಣ್ಣೆ, 1 ಗೆಡ್ಡೆ ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಆ ಬದನೆಕಾಯಿನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಒಂದು ಸತಿ ವಾಶ್ ಮಾಡಿಕೊಂಡು ನಾನೇನು ತೆಗೆದಿಟ್ಕೊಂಡಿದ್ದೆಲ್ವ ಮೊಳಕೆ ಕಾಳು ಅದನ್ನು ಇಲ್ಲಿಗೆ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೊಳಕೆ ಕಾಳಲ್ಲಿರುವಂತಹ ಹಸಿ ವಾಸನೆ ಹೋಗೋವರೆಗೆ ನಿಧಾನಕ್ಕೆ ಆ ಕಡೆ ರೋಸ್ಟ್ ಮಾಡ್ಕೊಳ್ಳೋಣ ಅಂತ ಆ ಕಡೆಗೆ ಇಟ್ಕೊಂಡು ಈ ಕಡೆ ಒಂದು ಪ್ಯಾನಿಗೆ ಮೆಣಸಿನ್ಕಾಯನ್ನ ಹಾಕಿ ನೀಟಾಗಿ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಈಗ ಉಪ್ಸಾಂಬಾರು ಖಾರನ ರೆಡಿ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡೋಣ. ಒಂದು ಬ್ಲೆಂಡರ್ಗೆ ನಾವೇನು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ಆ ಮೆಣಸಿನ್ಕಾಯಿ, 1 ಗಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸು, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಇಷ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಅದಾದ ನಂತರ ಸ್ವಲ್ಪ ಹುಣಸೆಹಣ್ಣನ್ನು ಸೇರಿಸ್ಕೊಂಡು ಚೂರು ನೀರು ಹಾಕ್ಕೊಂಡು ಬ್ಲೆಂಡ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ಬ್ಲೆಂಡ್ ಮಾಡಿರುವಂತಹ ಉಪ್ಸಾಂಬಾರು ಖಾರ ನಾನು ಯಾವಾಗಲೂ ಇಷ್ಟೇ ಗಟ್ಟಿಯಾಗಿ ಉಪ್ಸಾಂಬಾರು ಖಾರನ ಮಾಡ್ಕೊಳ್ತೀನಿ. ತುಂಬ ತೆಳು ಮಾಡಿದ್ರೆ ಏನಾದರೂ ಖಾರ ಜಾಸ್ತಿ ಮಾಡ್ಕೊಂಡಿದ್ವಿ ನಾವು ಉಪ್ಸಾಂಬಾರು ಖಾರನ ಅಂದರೆ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಸ್ವಲ್ಪ ಗಟ್ಟಿನೇ ಮಾಡ್ಕೊಳ್ತೀನಿ. ನೆಕ್ಸ್ಟ್ ನಾನಿಲ್ಲಿ ಕುಕ್ಕರಲ್ಲಿ ಏನು ಮೊಳಕೆ ಕಾಳನ್ನು ಹಾಕಿದ್ದೆ ಅಲ್ವ ಅದೆಲ್ಲ ನೀಟಾಗಿ ಹಸಿ ವಾಸನೆ ಹೋಗಿತ್ತು. ಈಗ ನೀರು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಜಾರಲ್ಲಿ ಏನು ರುಬ್ಬಿದ್ನಲ್ವ ಆ ಖಾರನೂ ಕೂಡ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಸೇರಿಸ್ಕೊಂಡು 1 ಟೇಬಲ್ ಸ್ಪೂನ್ ಉಪ್ಸಾಂಬಾರು ಖಾರನ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ನ ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ನಮ್ಮ ಹಳ್ಳಿ ಸೈಡು ಯಾವಾಗ್ಲೂ ಉಪ್ಸಾಂಬಾರು ಅಂತ ಅಂದರೆ ಸ್ಪೆಷಲ್ ಅದ್ರ ಜೊತೆಗೆ ಮಾವಿನಕಾಯಿನ ಈ ಥರ ನೀಟಾಗಿ ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಉಪ್ಸಾಂಬಾರು ಖಾರ ಮತ್ತು ಉಪ್ಪು ಇದೆರಡನ್ನು ಹಾಕಿ ನೀಟಾಗಿ ಜಜ್ಜಿಬಿಟ್ಟು ಕೊಡ್ತಾಯಿದ್ರು ಜೊತೆಗೆ ಅದನ್ನು ನೆಂಚ್ಕೊಳ್ಳೋಕ್ಕೆ ಅಂತ. ಇದನ್ನು ಜಜ್ಜಿ ಮಾವಿನಕಾಯಿ ಅಂತಲೂ ಹೇಳ್ತಾರೆ. ನೀಟಾಗಿ ಈ ಥರ ಒಂದು ಕುಟಾಣಿಲಿ ಜಜ್ಜಿ ಎತ್ತಿಟ್ಕೊಳ್ತಾ ಇದ್ದೀನಿ. ಉಪ್ಸಾಂಬಾರು ಜೊತೆಗೆ ಈ ಥರ ಮಾವಿನಕಾಯಿ ಯಾರಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ನಾನಿಲ್ಲಿ ಕುಕ್ಕರ್ ಕೂಡ ಆರಿತ್ತು. ನೀಟಾಗಿ ಅದನ್ನು ವಿಷಲೆಲ್ಲ ಹೋದ್ಮೇಲೆ ನಾನು ತೆಗೆದು ತೋರಿಸ್ತಾ ಇದ್ದೀನಿ. ಮೊಳಕೆ ಕಾಳು ಕೂಡ ತುಂಬಾ ನೀಟಾಗಿ ಬೆಂದಿತ್ತು 3 ವಿಷಲ್ಗೆ. ನಾನು ಬಿಸಿ ಬಿಸಿ ಮುದ್ದೆ ಕೂಡ ರೆಡಿ ಮಾಡ್ಕೊಂಡಿದ್ದೆ. ಊಟಕ್ಕೆ ಬಡಿಸ್ತಾ ಇದ್ದೀನಿ ಈಗ. ಉಪ್ಸಾಂಬಾರು ಜೊತೆಗೆ ಬಿಸಿ ಬಿಸಿ ಮುದ್ದೆ ಮತ್ತು ಹುಳಿ ಮಾವಿನಕಾಯಿ ಜೊತೆಗೆ 2 ಮೊಟ್ಟೆ. ನೋಡಿದ್ರಿ ಅಲ್ವಾ ಮೊಳಕೆ ಕಾಳು ಉಪ್ಸಾಂಬಾರು ಮಾಡೋದು ಹೇಗೆ ಅಂತ. ರೆಸಿಪಿ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ. ಥ್ಯಾಂಕ್ ಯು ಎಲ್ಲರಿಗೂ.